ನಮಸ್ತೆ. ಮತ್ತೊಂದು ಇಂಟರೆಸ್ಟಿಂಗ್ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ಬಂಧುಗಳೇ, ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಇಬ್ಬರ ಜಗಳ ಮೂರನೆಯವರಿಗೆ ಲಾಭ. ನೋಡಿ, ಕರ್ನಾಟಕದ ಮುಖ್ಯಮಂತ್ರಿ ಕುರ್ಚಿಯ ಕಿತ್ತಾಟ, ಅದರ ವರ್ಲ್ಡ್ ಫೇಮಸ್ ಎಪಿಸೋಡು ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ನಿಲ್ಲುತ್ತೆ ಅಂತ ಕಾಣ್ತಾ ಇದೆ. ನಾನು ಮುಂಚೆನೇ ವಿಡಿಯೋ ಮಾಡಿ ಹೇಳಿದ್ದೆ, ಈ ಜನ್ಮದಲ್ಲಿ ಒಂದು ದಿವಸನೂ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಸಿದ್ದರಾಮಯ್ಯವರು ಬಿಡೋದಿಲ್ಲ ಅಂತ ಹೇಳಿ. ಅದೇ ನಾನಾ ಮೀಡಿಯಾಗಳು ಇದು ಇವತ್ತು ಹೋಗ್ತಾರೆ, ನಾಳೆ ಆಗೋಗ್ತಾರೆ, 6ನೇ ತಾರೀಕು ಆಗ್ತಾರೆ, 10ನೇ ತಾರೀಕು ಹೋಗ್ತಾರೆ ಅಂತೇಳಿ ಘಂಟಾಘೋಷವಾಗಿ ಹೇಳ್ಕೊಂಡಿದ್ದು ಇವತ್ತು ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೇನೆ. ಡಿ ಕೆ ಶಿವಕುಮಾರ್ ಜನ್ಮದಲ್ಲೂ ಕೂಡ ಒಂದು ದಿವಸ ಕೂಡ ಮುಖ್ಯಮಂತ್ರಿ ಆಗೋಕ್ಕೆ ಸಿದ್ದರಾಮಯ್ಯನವರು ಬಿಡೋದಿಲ್ಲ, ಅವರ ಪಟಾಲಂ ಬಿಡೋದಿಲ್ಲ. ನೋಡಿ, ಈಗ ಸಿದ್ದರಾಮಯ್ಯನವರು ದಿನಕ್ಕೊಂದು ವರ್ಷ ಹೊಡಿಲಿಕ್ಕೆ ಶುರು ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮುಂದೆ ಹೋಗಿ ಅಬ್ರ ಮಾಡಿ ಬಂದ್ಬಿಟ್ರು. ಮೊನ್ನೆ ರಾಹುಲ್ ಗಾಂಧಿ ಟೈಮ್ ತೊಗೊಂಡು ಪ್ರಿಯಾಂಕಾ ಗಾಂಧಿ ಕರ್ಕೊಂಡು ರಾಹುಲ್ ಗಾಂಧಿ ಹತ್ರ ಹೋಗಿ ಪೂರ್ತಿ ಅಲ್ಲಿ ಏನೇನು ಹೇಳಬೇಕು ಅದನ್ನೆಲ್ಲ ಹೇಳಿದೆ ಅಂತ ಹೇಳಿದ್ರು. ಯಾವ್ಯಾವ ರೀತಿ ಹೇಳಬೇಕು ಎಲ್ಲ ರೀತಿ ಹೇಳ್ಬಿಟ್ಟು ಬಂದಿದ್ದೀನಿ ಅನ್ನೋದು ಅವರ ಮಾತಿನ ಅರ್ಥ ಆಗಿತ್ತು. ಅವರು ಪ್ರೆಸ್ ಮಾಡೋರು ಹೇಳಿದ್ದು, ಈಗೇನು ಬಜೆಟ್ನ ಅಧಿವೇಶನ ಶುರುವಾಗುತ್ತೆ ಮಾರ್ಚ್ 6ನೇ ತಾರೀಕು, ಅದ್ರ ಒಳಗಡೆಗೇ ಇದು ಡಿಸೈಡ್ ಆಗಬೇಕು ಅಂತ ಹೇಳಿ, ಮುಖ್ಯಮಂತ್ರಿ ಪದವಿ ನನಗೆ ಕೊಡ್ತೀರಾ ಅಲ್ವಾ, ಡಿಸೈಡ್ ಆಗೋಗಬೇಕು ಅಂತ ಹೇಳಿ. ಅದಕ್ಕೆ ಸಿದ್ದರಾಮಯ್ಯವರು ಒಂದು ಒಳ್ಳೆ ಆಟ ರೆಡಿ ಮಾಡಿದ್ರು. 25 ಜನ ತನ್ನ ಆಪ್ತ MLAಗಳನ್ನ ಫಾರಿನಿಗೆ ಕಳಿಸ್ಬಿಟ್ರು, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ. ಹೇಳಿದ ಏನೇನೋ ನಾಟಕ ಆಡ್ಕೊಂಡು ಹೋದ್ರೆ ಅಲ್ಲಿ ಹಾಲು ಹೆಂಗೆ ಕರೀತದೆ ಹಸುಗಳು, ಅದನ್ನ ನೋಡೋಕೆ ಹೋಗ್ತೀವಿ, ಕುರಿ ಮಾಂಸ ಹೆಂಗೆ ಮಾಡ್ತಾರೆ ನೋಡೋಕೆ ಹೋಗ್ತೀವಿ ಅಂತೇಳಿ ಎಲ್ಲ ಬಂಡ್ಲು ಅಂತ ಗೊತ್ತಾಯ್ತು. ಕಡೆ ಒಟ್ಟಿನಲ್ಲಿ 25 ಜನ ಈಗ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ಗೆ ಹೋಗಿ ಕುಂತುಬಿಟ್ಟಿದ್ದಾರೆ. ಏನು ಇದರ ಹಿಂದಿದ್ದ ಸಿದ್ದರಾಮಯ್ಯನ ಪ್ಲ್ಯಾನ್ ಅಂತ ಹೇಳಿದ್ರೆ, ಸಪೋಸ್ ಏನಾದರೂ ಹೈಕಮಾಂಡು ಡಿ ಕೆ ಶಿವಕುಮಾರ್ ಒತ್ತಾಯಕ್ಕೆ ಮಾಡೋದು ಕರೆದು ಬಿಡುತ್ತೆ ಮೀಟಿಂಗ್ ಅಂತ ಅಂದ್ಕೊಂಡ್ರೂ ಕೂಡ, ಅಥವಾ ಏನು ಡಿಸಿಷನ್ ತೊಗೋಬೇಕು ಅಂದರೂ ಕೂಡ ಡಿಸಿಷನ್ ಎಲ್ಲಾಗಬೇಕು, ಎಲ್ಲ MLAಗಳ ಶಾಸಕಾಂಗ ಸಭೆ ಕರಿಬೇಕು. 25 ಜನ MLAಗಳೇ ಫಾರಿನಲ್ಲಿ ಕುಂತವ್ರೆ ಅಂತ ಹೇಳಿದ್ರೆ ಹೇಗೆ ಶಾಸಕಾಂಗ ಸಭೆ ಕರೆಯೋಕ್ಕಾಗುತ್ತೆ? ಆಗ ಸಿದ್ದರಾಮಯ್ಯವ್ರು ಹೇಳ್ತಾರಲ್ರಿ, 25 ಜನನೆಲ್ಲ ಹೆಂಗ್ರಿ ಕರೀತಾರೆ ಶಾಸಕಾಂಗ ಸಭೆ ಅಂತೇಳಿ. ಸೊ ಶಾಸಕಾಂಗ ಸಭೆ ಇದಕ್ಕೆ ಮುಂಚೆ ಆಗಲ್ಲ, ಬಜೆಟಿಗೆ ಮುಂಚೆ ಕರೀಲಿಕ್ಕಾಗಲ್ಲ. ಅವ್ರು ಬರೋದು ಯಾವತ್ತು ವಾಪಸ್ಸು? 3ನೇ ತಾರೀಕು, ಮಾರ್ಚ್ 3ನೇ ತಾರೀಕು. ಇನ್ನು 2 ದಿವಸಕ್ಕೆ ಮಾರ್ಚ್ 6ರಿಂದ ಬಜೆಟ್ ಸೆಷನ್ ಇದೆ. ಸೊ ಬಜೆಟ್ ಸೆಷನ್ವರೆಗೂ ಶಾಸಕಾಂಗ ಸಭೆ ಆಗಲ್ಲ. ಇದು ಸಿದ್ದರಾಮಯ್ಯವರ ಪ್ಲ್ಯಾನು ಕ್ಲೀನಾಗಿ ಎಕ್ಸಿಕ್ಯೂಟ್ ಮಾಡಿದ್ರು. ಬಜೆಟ್ ಸೆಷನ್ ಮುಗಿಯೋಷ್ಟೊತ್ತಿಗೆ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ನಡೆಯುತ್ತೆ, ಬಾಗಲಕೋಟೆದು ಮತ್ತು ದಾವಣಗೆರೆ ದಕ್ಷಿಣದು. ಅದಾದ ಮೇಲೆ ಮತ್ತೆ 6 ರಾಜ್ಯಗಳ ಚುನಾವಣೆಗಳು ಬರ್ತವೆ. ಮತ್ತಿನ್ನೊಂದು 6 ತಿಂಗಳು ಸಿದ್ದರಾಮಯ್ಯನವರು ಸೇಫು. ಅಕಸ್ಮಾತ್ ಏನಾದರೂ ಸಿದ್ದರಾಮಯ್ಯನವರು ಇಳಿಲೇಬೇಕಾದಂತಹ ಪರಿಸ್ಥಿತಿ ಬಂದ್ಬಿಡ್ತು ಅಂದರೆ ಅದಕ್ಕೆ ಇನ್ನೊಂದು ಹೊಸ ಬಾಂಬ್ ರೆಡಿಯಾಗಿದೆ, ದಲಿತ CM ಅಂತ ಹೇಳಿ. ನೋಡಿ, ಜಿ ಪರಮೇಶ್ವರ್ ಅವರ ಮನೆಯಿಂದನೇ ಅವರ ಅತ್ಯಾಪ್ತರಿಂದ ಬಂದಂತಹ ಸುದ್ದಿ, ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಲಿದ್ದಾರೆ. ಅದಕ್ಕೋಸ್ಕರ ಮೊನ್ನೆ 2 ದಿವಸ ಯಾರ ಕೈಲೂ ಸಿಗದೆ ಮಾಯ ಆಗಿಬಿಟ್ಟಿದ್ರು. ಎಲ್ಲೋಗಿದ್ರು, ಏನು ಮಾಡಿದ್ರು ಏನೂ ಗೊತ್ತಿಲ್ಲ. ಅವರು ಮುಖ್ಯಮಂತ್ರಿ ಆಗ್ತಕ್ಕಂಥ ಸಿದ್ಧತೆಗಳು ಶುರುವಾಗೋಗಿದೆ. ಇದರ ಮಧ್ಯೆ ನೋಡಿ ಏನೇನು ಡೆವಲಪ್ಮೆಂಟ್ಗಳಾಗ್ತಾ ಇದೆ ಅಂತೇಳಿ. ಸಿದ್ದರಾಮಯ್ಯನವರು ಕಡೇ ಅಸ್ತ್ರ ಅಂಥೇಳಿ, ಕುರಿ ಕಾಯೋನ ಮುಖ್ಯಮಂತ್ರಿ ಆಗಿದ್ದಕ್ಕೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಇವರಿಗೆ ಅಂತೇಳಿ ಜಾತಿ ಅಸ್ತ್ರವನ್ನು ಶುರು ಮಾಡಿದ್ರು. ಜಾತಿ ಅಸ್ತ್ರವನ್ನು ಯಾಕೆ ಶುರು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಜಾತಿಯ ಬೆಂಬಲ ನನಗಿದೆ, ಅಹಿಂದಗಳ ಬೆಂಬಲ ನನಗಿದೆ, ನನ್ನನ್ನು ಮುಟ್ಟಿದ್ರೆ ಈ ಸಂದರ್ಭದಲ್ಲಿ ಅಹಿಂದಗಳು ರೊಚ್ಚಿಗೆದಳ್ತಾರೆ ಅಥವಾ ಹಿಂದುಳಿದ ಸಮುದಾಯ ರೊಚ್ಚಿಗೆದಳ್ತವೆ ಅಂತಕ್ಕಂಥ ಸಂದೇಶವನ್ನು ಹೈಕಮಾಂಡ್ಗೆ ತಪ್ಪಿಸೋದು. ಇಲ್ಲಿ ಪರಮೇಶ್ವರವ್ರು ಹೆಂಗೆ ಬಂದ್ರಿ? ಇಲ್ಲಿ ಪರಮೇಶ್ವರವ್ರಿಗೆ ಯಾಕೆ CM ಸೀಟ್ ಸಿಗಬಹುದು ಅಂತ ಹೇಳಿದ್ರೆ ಅಂದರೆ, ನೋಡಿ, ಸಿದ್ದರಾಮಯ್ಯವ್ರು ನಾನು ಮುಂಚೆನೇ ಹೇಳ್ಬಿಟ್ಟಿದ್ದೀನಿ, ಸಿದ್ದರಾಮಯ್ಯವ್ರದ್ದು 1 ಪಾಯಿಂಟ್ ಸ್ಟ್ರಾಟಜಿ. ತಾನು ಚೀಫ್ ಮಿನಿಸ್ಟರ್ ಆಗಿರಬೇಕು. ಅಕಸ್ಮಾತ್ ಯಾವುದೋ ಕಾರಣಕ್ಕೋಸ್ಕರ ನಾನು ಇಳಿಬೇಕು ಅಂತ ಪರಿಸ್ಥಿತಿ ಬಿದ್ದರೆ ಡಿ ಕೆ ಶಿವಕುಮಾರ್ ಮಾತ್ರ ಆಗಬಾರ್ದು. ಸೊ ಯಾರಾಗಬೇಕು? ಈಗ ಅದಕ್ಕೆ ದಲಿತ CM ಅಂತ ಶುರುವಾಗಿದೆ. ಅದಕ್ಕೆ ಸಿದ್ದರಾಮಯ್ಯರ ಬೆಂಬಲ ಕೂಡ ಇದೆ. 2013ರಲ್ಲಿ ಆ್ಯಕ್ಚುಲಿ ಜಿ ಪರಮೇಶ್ವರರು ಒಬ್ಬ ದಲಿತರು, ಅವರು ಮುಖ್ಯಮಂತ್ರಿ ಆಗಬೇಕಿತ್ತು. ಆದರೆ ಅವ್ರನ್ನ ಕೊರಟಗೆರೆಯಲ್ಲಿ ಸೋಲಿಸ್ಬಿಟ್ರು ಸಿದ್ದರಾಮಯ್ಯವರು ಅಂತಕ್ಕಂಥ ಒಂದು ಆರೋಪ ಇತ್ತು. ಆ ಆರೋಪದಿಂದ ಆಚೆ ಬರ್ತಕ್ಕಂಥ ಒಂದು ಗೋಲ್ಡನ್ ಚಾನ್ಸು ಸಿದ್ದರಾಮಯ್ಯವರಿಗೆ ಬಂದ್ಬಿಟ್ಟಿದೆ. ಜೊತೆಗೆ ಅಕಸ್ಮಾತ್ ಏನಾದರೂ ಪರಮೇಶ್ವರವರ ಹೆಸರು ಮುನ್ನೆಲೆಗೆ ಬಂದರೆ ಡಿ ಕೆ ಶಿವಕುಮಾರ್ ಕೂಡ ವಿರೋಧ ಮಾಡಲಿಕ್ಕಾಗಲ್ಲ. ಇದು ಇಲ್ಲಿರ್ತಕ್ಕಂಥ ಟ್ವಿಸ್ಟು. ಯಾಕೆ ಅಂತ ಹೇಳಿದ್ರೆ, ನೋಡಿ, ಡಿ ಕೆ ಶಿವಕುಮಾರ್ಗೇನು ವಯಸ್ಸು ಮುಗಿದೋಗಿಲ್ಲ. ಈ ಸರಿ ಬಿಟ್ಟರೆ ಮತ್ತೆ ಅವಕಾಶ ಇಲ್ಲವೇ ಇಲ್ಲ ಅಂತಕ್ಕಂಥದ್ದೇನು ಪರಿಸ್ಥಿತಿ ಇಲ್ಲ. ಇನ್ನು ವಯಸ್ಸಿದೆ. ಈಗೆಲ್ಲ ಇನ್ನು 5 ವರ್ಷ 10 ವರ್ಷ ಬಿಟ್ಬಿಟ್ಟು ಮತ್ತೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಚಾನ್ಸಸ್ ಇದೆ. ಅದರ ಅರ್ಥ ಡಿ ಕೆ ಶಿವಕುಮಾರ್ ಅವ್ರಿಗೆ ಇನ್ನೂ ಭವಿಷ್ಯ ಇದೆ. ಅವ್ರ ಭವಿಷ್ಯದ ಬಗ್ಗೆ ಕೂಡ ಅವ್ರು ಚಿಂತನೆ ಮಾಡಬೇಕು. ಈ ಪ್ರಾಬ್ಲಮ್ಮು ಸಿದ್ದರಾಮಯ್ಯವ್ರಿಗಿಲ್ಲ. ಸಿದ್ದರಾಮಯ್ಯವ್ರದ್ದು ಇದು ಕಡೆ ಅವಧಿ, ಹಾಗಾಗಿ ಅವರು ಮುಖ್ಯಮಂತ್ರಿ ಆಗೇನೇ ರಿಟೈರ್ಡ್ ಆಗಬೇಕು.
ಇದು ಬಿಟ್ಟರೆ ನನಗೆ ಮತ್ತೆ ಜೀವನದಲ್ಲಿ ನಾನು ಮುಖ್ಯಮಂತ್ರಿ ಆಗೋಕ್ಕೆ ಅವಕಾಶ ಇಲ್ಲವೇ ಇಲ್ಲ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವ್ರು ಉಳಿಸ್ಕೊಳ್ತಕ್ಕಂಥ ಎಲ್ಲ ಪ್ರಯತ್ನ ಮಾಡ್ತಾರೆ. ಆದರೆ DKಗೆ ಅವರ ಭವಿಷ್ಯದ ಕಡೆ ನೋಡಬೇಕು. ಈಗಾಗಲೇ ಸಿದ್ದರಾಮಯ್ಯವ್ರನ್ನ ವಿರೋಧ ಮಾಡಿ 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 ಅಕಸ್ಮಾತ್ ಸಿದ್ದರಾಮಯ್ಯನ ಕೆಳಗಡೆ ಹೇಳಿದ್ರೆ ಏನು ಆ ಹಿಂದುಳಿದ ವರ್ಗಗಳ ವೋಟ್ ಬ್ಯಾಂಕ್ ಏನಿದೆಯಲ್ಲ ಅದು DK ಶಿವಕುಮಾರ್ ವಿರುದ್ಧ ತಿರುಗುತ್ತೆ. ಆ ಸಂದರ್ಭದಲ್ಲಿ ಪರಮೇಶ್ವರ್ ಅವರ ಹೆಸರು ಮುನ್ನೆಲೆಗೆ ಬಂದರೆ ಆ ದಲಿತ CM ಆಗ್ತಕ್ಕಂತಹ ಅವಕಾಶ ಸ್ವಾತಂತ್ರ್ಯ ಬಂದ ಮೇಲೆ ಮೊದಲನೇ ಬಾರಿ ಏನಾದರೂ ಸಮುದಾಯಕ್ಕೆ ಕರ್ನಾಟಕದಲ್ಲಿ ಸಿಕ್ಕಿಬಿಟ್ರೆ ಆ ಸಂದರ್ಭದಲ್ಲಿ DK ಶಿವಕುಮಾರ್ ಏನಾದರೂ ಪರಮೇಶ್ವರ್ ಅವ್ರನ್ನ ವಿರೋಧ ಮಾಡಿದ್ರು ಅಥವಾ ಒಬ್ಬ ದಲಿತ CMನ ವಿರೋಧ ಮಾಡಿದ್ರು ಅಂದರೆ ದಲಿತರ ವೋಟ್ ಬ್ಯಾಂಕ್ ಕೂಡ ಅವ್ರ ವಿರುದ್ಧ ಆಗುತ್ತೆ. ಯಾವ ರಾಜಕಾರಣಿನೂ ಇದನ್ನು ಮಾಡಲಿಕ್ಕೆ ಇಷ್ಟಪಡಲ್ಲ. DK ಶಿವಕುಮಾರ್ ಆವಾಗ ಒಂದು ಕಡೆಗೆ ಹಿಂದುಳಿದ ವರ್ಗದ ಓಟು ಕಳ್ಕೊತಾರೆ, ಮತ್ತೊಂದು ಕಡೆಗೆ SC ಓಟು ಕಳ್ಕೊತಾರೆ. ಹಾಗಾದ್ರೆ ಯಾವ ವೋಟ್ ಬ್ಯಾಂಕ್ ಮೇಲೆ ಅವ್ರು ರಾಜಕಾರಣ ಮಾಡಬೇಕು? ಒಂದಷ್ಟು ಒಕ್ಕಲಿಗ ವೋಟ್ ಬ್ಯಾಂಕ್ ಮೇಲೆ ಅವರು ಹಿಡಿತಾ ಇದ್ದಾರೆ. ಸಂಪೂರ್ಣ ಒಕ್ಕಲಿಗ ವೋಟ್ ಬ್ಯಾಂಕ್ ಮೇಲೆ ಇವತ್ತು ಕೂಡ ಹಿಡಿತಾ ಇರ್ತಕ್ಕಂಥದ್ದು ದೇವೇಗೌಡರಿಗೆ, ಕುಮಾರಸ್ವಾಮಿಗೆ. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಂದು 30-40% ಒಕ್ಕಲಿಗ ಸಮುದಾಯ ನೆಚ್ಕೋಬೋದು. ಇನ್ನು ಮುಂದುವರಿದ ಸಮುದಾಯಗಳಾಗಲಿ ಅಥವಾ ಹಿಂದುತ್ವದ ವೋಟ್ಗಳಾಗಲಿ ಏನೇ ನಾಟಕ ಆಡಿದ್ರು ಅದು BJP ಜೊತೆಗೆ ಇದೆ. ಸೊ ತನ್ನದು ಅಂತಕ್ಕಂಥ ಒಂದು ವೋಟ್ ಬ್ಯಾಂಕೇ ಇಲ್ದಂಗೆ ಇರ್ತಕ್ಕಂಥ ಗಟ್ಟಿ ವೋಟ್ ಬ್ಯಾಂಕ್ಗಳನ್ನ ಅಥವಾ ಬೃಹತ್ ವೋಟ್ ಬ್ಯಾಂಕ್ಗಳನ್ನ ಎಗನೆಸ್ಟ್ ಮಾಡಿಕೊಂಡು ಯಾವ ರಾಜಕಾರಣಿನೂ ರಾಜಕಾರಣ ಮಾಡೋಕ್ಕಾಗಲ್ಲ. ಈ ಸತ್ಯ DK ಶಿವಕುಮಾರ್ ಗೊತ್ತು. ಅದಕ್ಕೇನೆ ಸಿದ್ದರಾಮಯ್ಯನವರು ಈ ದಾಳ ಉಳಿಸ್ತಾ ಇದ್ದಾರೆ, G ಪರಮೇಶ್ವರನ್ನ ತಂದು ಕೂರಿಸ್ತಕ್ಕಂಥದ್ದು. ನಾನು ಅದಕ್ಕೆ ಆಗಲೇ ಹೇಳಿದ್ದು, ಇಬ್ಬರ ಜಗಳ ಮೂರನೇವರಿಗೆ ಲಾಭ ಅಂತೇಳಿ. G ಪರಮೇಶ್ವರ್ ಅವ್ರಿಗೆ ಆಗಲೇ ಬಿಡಬೇಕು ಅಂತಕ್ಕಂತಹ ಸಂದರ್ಭ ಇದ್ದಾಗ ಅವ್ರನ್ನ ಯಾರೋ ಸೋಲ್ಸಿದ್ರೋ ಏನೋ ಆಯಿತು, ಅವತ್ತಾಗಲಿಕ್ಕಾಗಲಿಲ್ಲ 2013. ಆದರೆ ಈಗ ಆ ಚಾನ್ಸ್ ಮತ್ತೆ ಗಟ್ಟಿಗೆ ಬಂದ್ಬಿಟ್ಟಿದೆ. ಒಂದಂತೂ ಸತ್ಯ, ಕಡೆ ನಿಮಿಷದವರೆಗೆ ಕಡೆ ದಿವಸದವರೆಗೆ ಸಿದ್ದರಾಮಯ್ಯರು ದೊಡ್ಡ ಹೋರಾಟ ಮಾಡೇ ಮಾಡ್ತಾರೆ ತನ್ನ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ. ಅವರು, ಅವರ ಬೆಂಬಲಿಗರು, ಅವರ ವೋಟ್ ಬ್ಯಾಂಕ್ ಕೂಡ ಅವ್ರ ಜೊತೆಗೆ ನಿಂತೇ ನಿಲ್ಲುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರು ಅಂತಕ್ಕಂತಹ ಒಬ್ಬ ಏನು ಆ ಸಮುದಾಯದ ಒಬ್ಬ ಲೀಡರ್ನ ಇಳಿದ್ಬಿಟ್ಟು ಹೋಗು ಅಂತ ಹೇಳ್ತಕ್ಕಂಥ ತಾಕತ್ತಾಗಲಿ ದಮ್ಮಾಗಲಿ ಕಾಂಗ್ರೆಸ್ನ ಹೈಕಮಾಂಡ್ಗಿಲ್ಲ. ಯಾಕೆಂದರೆ ಅವ್ರು ಡಿಪೆಂಡ್ ಆಗಿರೋದೇ ಕರ್ನಾಟಕ ಸರ್ಕಾರದ ಮೇಲೆ, ಆಕ್ಸಿಜನ್ಗೆ, ತಟ್ಟೆಗೆ. ಆದರೆ DK ಶಿವಕುಮಾರ್ ಹೊಡೆತ ವಿಪರೀತ ಜಾಸ್ತಿ ಆಗಿ. ಯಾಕೆ ಅಂತ ಹೇಳಿದ್ರೆ ಈವನ್ ಹೈಕಮಾಂಡ್ DK ಶಿವಕುಮಾರ್ ಕೂಡ ಉತ್ಪ್ರೇಕ್ಷೆ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಅವರು ಅದು ಇನ್ನೊಂದು ಪಾತ್ರೆಗೆ ಅನ್ನ ಆಗ್ತಾ ಇರೋದು DK ಶಿವಕುಮಾರ್. ಸೊ DK ಏನಾದರೂ ಒಂದು ಪಾಯಿಂಟ್ ಅಜೆಂಡಾದಲ್ಲಿ ಸಿದ್ದರಾಮಯ್ಯ ನಿಲ್ಲಿಸಲೇಬೇಕು ಅಂತ ಕೂತ್ಕೊಂಡ್ರೆ ಎಗೈನ್ ಪರಮೇಶ್ವರ್ಗೆ ಚಾನ್ಸ್ ಹೊಡೆಯುತ್ತೆ. ಅಥವಾ ಸಿದ್ದರಾಮಯ್ಯವರು ಇವ್ರ ಕಾಟ ತಡೆಯೋಕ್ಕಾಗ್ತಾ ಇಲ್ಲ, ನನ್ನವ್ರನ್ನೇ ಒಬ್ಬರನ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಏನಾದರೂ ಯೋಚನೆ ಮಾಡಿದ್ರೆ ಆಗಲೂ ಕೂಡ ಪರಮೇಶ್ವರ್ ಅವರಿಗೆ ಚಾನ್ಸ್ ಸಿಗುತ್ತೆ. ಹೀಗಾಗೇನೆ ಅತ್ಯಂತ ನಂಬಲರ್ಹವಾದಂತಹ ಸುದ್ದಿಯ ಮೂಲದ ಪ್ರಕಾರ ಮೊನ್ನೆ 2 ದಿವಸ ಅವ್ರು ಯಾರೂ ಕೈಗೆ ಸಿಗದೆ ಮಾಯ ಆಗಿದ್ರು. ಎಲ್ಲಿಗೆ ಹೋಗಿದ್ರು, ಯಾರ ಹತ್ರ ಮಾತಾಡಿದ್ರು, ಏನು ಮಾಡ್ತಿದ್ರು ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯ ಅವರು ಇಳಿದಿದ್ದ ದಿವಸ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಇದಕ್ಕೆ ಎಲ್ಲ ತಯಾರಿಗಳು ಆ ಗುಂಪಿಂದ ನಡೆದೋಗಿದೆ. ಅದೇನೋ ಇನ್ನೊಂದು ಗಾದೆ ಇದೆ, ಅಂತೂ ಇಂತೂ ಕುಂತಿ ಮಕ್ಳಿಗೆ ರಾಜ್ಯ ದಕ್ಕಲಿಲ್ಲ ನನಗೆ. ಏನೇ ಆದರೂ DK ಶಿವಕುಮಾರ್ಗೆ ಸಿಂಹಾಸನ ಸಿಗಲ್ಲ ರೀ. ಅದೊಂದು ಅತೃಪ್ತ ಆತ್ಮ ಒದ್ದಾಡುತ್ತೆ. ಒಂದೊಂದು ಸರಿ ಆ TVನೆಲ್ಲ DK ಶಿವಕುಮಾರ್ ಅಸಹ್ಯ ಬಂದ್ಬಿಡುತ್ತೆ ರೀ. ಯಾರಾದರೂ ಒಂದು ಕುರ್ಚಿಗೋಸ್ಕರ ಅಷ್ಟು ಹಂಗೆ ಒದ್ದಾಡಿ ಸಾಯ್ತಾರ ಯಾರಾದ್ರೂ. ರಾಜ್ಯ ಬೇಡ, ಆಡಳಿತ ಬೇಡ, ಜಲಸಂಪನ್ಮೂಲ ಸಚಿವ ಬೇರೆ, ನಗರಾಭಿವೃದ್ಧಿ ಸಚಿವ ಬೇರೆ. ಬೆಂಗಳೂರಂತೂ ಬೆಂಗಾಡಾಗೋಗಿದೆ. ಕರ್ನಾಟಕದ ಅಣೆಕಟ್ಟುಗಳನ್ನ ಕೇಳೋರ್ ಗತಿ ಇಲ್ಲ. ಇಷ್ಟೆಲ್ಲ ಇದ್ರೂ ಕೂಡ ಮನುಷ್ಯ ಡೆಲ್ಲಿ ಅಲ್ಕೊಂಡು ಹೈಕಮಾಂಡ್ ಅವ್ರ ಕೈಕಾಲು ಹಿಡ್ಕೊಂಡು ಬೇಕೇನ್ರಿ ಇಂಥ ಬಾಳು. ಏನಾದರೂ ಮಾಡ್ಕೊಳ್ಳಿ ಬಿಡಿ. ಬರ್ತಕ್ಕಂಥ ದಿನಗಳಂತೂ ಭಾಳ ರೋಚಕವಾಗಿರ್ತವೆ. ನಮಸ್ಕಾರ.